ನಮಸ್ತೆ. ಭಾನುವಾರದ ಬೆಳಗಿನ ವಿಡಿಯೋ. ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ, ಸ್ನಾನ ಎಲ್ಲ ಮುಗಿಸಿ, ಅದಾದಮೇಲೆ ದೇವರಿಗೆ ದೀಪ ಹಚ್ಚಿ ರಾಯರ ಹತ್ರ ಬೇಡ್ಕೊಂಡು ನಮ್ಮ ಗಿಡದಲ್ಲೇ ಬೆಳೆದಿದ್ದಂಥ ದಾಸವಾಳ ಹೂವು ದೇವರಿಗೆ ಅಂತ ದಾಸವಾಳ ಹೂವು ತೊಗೊಂಡೆ. ಇವರು ನಮ್ಮ ಮನೆ ಹತ್ರ ಇರೋದು. ಇವ್ರನ್ನ ನಾನು ಚನ್ನಪಟ್ಟಣದ ಹತ್ರ ನೀಲಕಂಠನಹಳ್ಳಿ ಹತ್ರ ಇರುವಂಥ ಕೊರಗಜ್ಜ ಸ್ವಾಮಿ ದೇವಸ್ಥಾನಕ್ಕೆ ಒಂದು 15 ದಿನದ ಹಿಂದೆ ನಾವು ಹೋಗಿದ್ವಿ. ಇವರು ಹೋಗಿ ಬಂದ ತಕ್ಷಣವೇ ಇವ್ರು ಏನು ಅಂದ್ಕೊಂಡ್ರು ಆ ಕೆಲಸ ಆಯಿತು. ಅದಕ್ಕೆ ಇವರು ನೀವು ಹೋಗುವಾಗ ಹೇಳಿ ಅಂತೇಳಿ ಅವ್ರ ಮನಸ್ಸಲ್ಲಿರುವಂಥದ್ದು ಬೇಡಿಕೆನ ಇಟ್ಟು ಅವ್ರ ಹರಕೆನ ನನಗೆ ಕೊಟ್ಟರು. ನಾನು ಅದನ್ನು ತೊಗೊಂಡೋಗಿ ಅಜ್ಜನಿಗೆ ಕೊಡೋಣ ಅಂತೇಳಿ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಅವರು ಪಾಪ ಪ್ರೀತಿಯಿಂದ ಅಜ್ಜನಿಗೆ ಅಂತ ಹೇಳಿ ಹೂವನ್ನ ಕೊಟ್ಟರು. ಅವ್ರಿಗೆ ಒಳ್ಳೇದಾಗಲಿ, ನಾವು ಒಳ್ಳೇದನ್ನ ಮಾಡಿದ್ರೆ ಖಂಡಿತ ನಮಗೂ ಕೂಡ ಒಳ್ಳೇದಾಗುತ್ತೆ. ಅವ್ರಿಗೆಲ್ಲ ತುಂಬಾ ಖುಷಿ ಆಯಿತು. ಅವ್ರು ಅಂದ್ಕೊಂಡಿದ್ದು ಕೆಲಸ ಆಯ್ತಲ್ಲ, ಅವ್ರಿಗೆ ಒಳ್ಳೇದಾಗಲಿ ಅಂತ ಬಂದೆ. ಚನ್ನಪಟ್ಟಣಕ್ಕೆ ಬಂದು ಅಜ್ಜನಿಗೆ ಒಂದು ಹೂವಿನ ಹಾರ ತೊಗೊಂಡೆ. ಎಲೆ, ಅಡಿಕೆ ಮತ್ತು ಸುಣ್ಣ, ಕಡ್ಡಿ ಪುಡಿ, ಚಕ್ಲಿ ಇಷ್ಟು ಅಜ್ಜನಿಗೆ ನಾವು ಅರ್ಪಿಸಬೇಕಾಗಿರೋದು. ನಿಮಗೆ ಡ್ರಿಂಕ್ಸು ತರ್ಬೋದು ಅಂದರೆ ತರ್ಬೋದು, ಅದು ಸಿಕ್ಕಿಲ್ಲ ಅಂದರೆ ನೀವು ಎಳ್ನೀರನ್ನು ಕೂಡ ತರ್ಬೋದು. ಅಜ್ಜನಿಗೆ ತುಂಬ ಏನು ಪೂಜೆ ಸಾಮಾನು ಕೊಡಬೇಕು ಅಂತೇನಿಲ್ಲ. ನಿಮ್ಮ ಕಷ್ಟ ಏನೇ ಇದ್ರೂ ಎಲೆ, ಅಡಿಕೆ, ಸುಣ್ಣ 11 ರೂಪಾಯಿ ಇಟ್ಟು ಅಜ್ಜನ ಹತ್ರ ಬೇಡ್ಕೊಂಡ್ರೆ ಸಾಕು. ನ್ಯಾಯ ಇದ್ದ ಕಡೆ ಅಜ್ಜ ಇದ್ದೇ ಇರ್ತಾರೆ. ಮನೇಲಿ ನಾನು ಮುಡುಪು ಕಟ್ಟಿದ್ದೆ. ಆ ಮುಡುಪನ್ನು ನಾನು ಅಜ್ಜನ ಹತ್ರ ತಂದು ಕೊರಗಜ್ಜ ಸ್ವಾಮಿಗೆ ಒಪ್ಪಿಸ್ದೆ. ಮುಡುಪಲ್ಲಿ ನನ್ನ ಕಷ್ಟ ಏನಿದೆ ಅದನ್ನೆಲ್ಲ ಹೇಳ್ಕೊಂಡು ಮುಡುಪು ಕಟ್ಟಿದ್ದೆ. ಅಜ್ಜನಿಗೆ ಒಪ್ಪಿಸಿ ಆದಮೇಲೆ ಪೂಜೆ ಎಲ್ಲ ಆಯಿತು. ಅದಾದಮೇಲೆ ತುಂಬ ಜನ ಅಜ್ಜನ ಸನ್ನಿಧಿಗೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕಿದ್ಮೇಲೆ ನೋಡಿ ಬರ್ತಿದ್ದಾರೆ. ನಾನು ಅಜ್ಜನ ಸನ್ನಿಧಿಲಿರ್ಬೇಕಾದ್ರೆ ತುಂಬ ಜನ ಬಂದಿದ್ರು. ತುಂಬ ಜನ ಹೇಳ್ತಿದ್ರು, ನಾವಿಲ್ಲಿ ಬಂದೋದ್ಮೇಲೆ ನಮಗೆ ತುಂಬ ಒಳ್ಳೆಯದಾಗಿದೆ ಅಕ್ಕ ಅಂತೇಳಿ ನನಗೂ ಕೂಡ ಥ್ಯಾಂಕ್ಸ್ ಹೇಳ್ತಾಯಿದ್ರು. ನಾನು ಆಗ ಅವ್ರಿಗೆ ಹೇಳಿ, ನನಗೆ ಹೇಳ್ಬೇಡಿ ಥ್ಯಾಂಕ್ಸು, ಅಜ್ಜನಿಗೆ ಹೇಳಿ. ಗುರುಗಳು ಕೂಡ ಹೇಳಿದ್ರು, ನೀವು ಇನ್ಸ್ಟಾಗ್ರಾಮಲ್ಲಿ ಹಾಕಿದ ಮೇಲೆ ತುಂಬ ಜನ ಬರ್ತಿದ್ದಾರೆ ಸೌಮ್ಯಕ್ಕ, ತುಂಬ ಜನಕ್ಕೆ ಒಳ್ಳೆಯದಾಗ್ತಿದೆ ಅಂತ ಹೇಳಿದ್ರು. ನನಗಂತೂ ಕೇಳಿ ತುಂಬಾ ಖುಷಿ ಆಯಿತು. ಆದರೆ ಕೆಲವರು ಇಲ್ಲಿ ಬಂದು ಹೋಗದೆ ಎಲ್ಲೋ ದೂರದಲ್ಲಿ ಕೂತ್ಕೊಂಡು ಈ ಸನ್ನಿಧಿಲಿ ಮಾಟ ಮಂತ್ರ ಮಾಡಿಸ್ತಾರೆ ಅಂತ ಸುಳ್ಳು ಆಪಾದನೆಗಳನ್ನ ಹಾಕ್ತಿದ್ದಾರೆ. ಅದಕ್ಕೆಲ್ಲ ಅಜ್ಜನೇ ಉತ್ತರ ಕೊಡ್ತಾರೆ. ಆದರೆ ಈ ಸ್ಥಳದಲ್ಲಿ ಬಂದೋಗಿರೋರಿಗೆ ಗೊತ್ತು ಇಲ್ಲಿ ಯಾವ ಥರ ಇರುತ್ತೆ ಪೂಜೆ, ಇಲ್ಲಿ ಗುರುಗಳು ಯಾವ ಥರ ಪೂಜೆ ಮಾಡಿಕೊಡ್ತಾರೆ ಅಂತ. ಅಜ್ಜನಿಗೆ ಪ್ರಿಯವಾಗಿರೋದು ಎಲೆ, ಅಡಿಕೆ, ಸುಣ್ಣ, ಚಕ್ಲಿ ಮತ್ತು ಡ್ರಿಂಕ್ಸು ಇಲ್ಲಾಂದರೆ ಎಳ್ನೀರು. ಇಷ್ಟನ್ನು ಕೊಟ್ಟು ನಾವು ಪ್ರಾರ್ಥನೆ ಮಾಡ್ಕೊಂಡು ಹೋದರೆ ನಮಗೆ ಗುರುಗಳು ಪ್ರಸಾದವಾಗಿ ಕಪ್ ಕೊಡ್ತಾರೆ. ಆ ಕಪ್ ಇಟ್ಕೊಳ್ಳೋದ್ರಿಂದ ನಮಗೆ ನಿಜವಾಗ್ಲೂ ತುಂಬ ಒಳ್ಳೆಯದಾಗುತ್ತೆ.